ಬೆಂಗಳೂರು ದರೋಡೆಕೋರರ ಸುಳಿವು ಈಗ ಪತ್ತೆಯಾಗಿದೆ. ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆಯಷ್ಟೇ ಹಾಡಹಗಲೇ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಮಾಡಿದಂತಹ ರಾಬರ್ಸ್ನ ಸುಳಿವು ಪತ್ತೆಯಾಗಿದೆ ಅಂತ ಚಾಮರಾಜನಗರದಲ್ಲಿ ಸಿಎಂ ಮಾತನಾಡಿದ್ದಾರೆ. ಬೆಂಗಳೂರು ಪೊಲೀಸರಿಂದ ತಿರುಪತಿಯಲ್ಲಿ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ದರೋಡೆ ಮಾಡಿದವರ ಬಗ್ಗೆನೂ ಸುಳಿವು ಸಿಕ್ಕಿದೆ ಅಂತ ಸಿಎಂ ಮಾತಾಡಿದ್ದಾರೆ. ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸಲಾಗುತ್ತೆ ಅಂತ ಸಿಎಂ ಮಾತಾಡಿದ್ರು. ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ. ನಾವು ಉಪಯೋಗಿಸಿದ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ. ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ. ನಾವು ಉಪಯೋಗಿಸಿದ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ. ಇನ್ನು ಬೆಂಗಳೂರಿನಲ್ಲಿ 7 ಕೋಟಿ ರಾಬರಿ ಕೇಸ್ನ ತನಿಖೆ ಚುರುಕಾಗಿದೆ. ಒಂದೊಂದೇ ಬಯಲಾಗ್ತಾ ಇದೆ ಸಿಸಿಟಿವಿ ದೃಶ್ಯಗಳು. ಖದೀಮರು ಎಸ್ಕೇಪ್ ಆಗುವಂತಹ ದೃಶ್ಯಗಳು ಸಿಕ್ಕಿದೆ. 2 ಕಾರುಗಳಲ್ಲಿ ತೆರಳಿರುವಂತಹ ಸಿಸಿಟಿವಿ ವಿಜುವಲ್ಸ್ ಸರಿಯಾಗಿದೆ. ಬ್ಯಾಂಕ್ನಿಂದ ಹೊರಗಡೆ ಬರೋ ದೃಶ್ಯ, ಸಿದ್ದಾಪುರ ರಸ್ತೆ, ದೊಮ್ಲೂರು ರಸ್ತೆ, ಹಳೆ ಮಡ್ರಾಸ್ ರೋಡ್ ದೃಶ್ಯಗಳು ಪತ್ತೆಯಾಗಿದೆ. ಆ ಮುಖೇನ ಅವರು ಎಲ್ಲಿ ಹೋದ್ರು ಏನು ಅನ್ನೋದು ಪತ್ತೆಯಾಗಿದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇರಬಹುದು. ಸಿಸಿ ಕ್ಯಾಮೆರಾ ವಿಜುವಲ್ಸ್ ಪತ್ತೆಯಾಗಿದೆ. ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಒಂದೊಂದೇ ಸಿಸಿಟಿವಿಯ ದೃಶ್ಯಗಳು ಬಯಲಾಗ್ತಾ ಇದ್ದಾವೆ. ಎಲ್ಲೆಲ್ಲಿ ಅವರ ಮೊಬೈಲ್ಸ್ ಇತ್ತು, 2 ಕಾರುಗಳಲ್ಲಿ ಹೋಗಿದ್ದಾರೆ ಅನ್ನೋ ದೃಶ್ಯಗಳಿರಬಹುದು, ಅಥವಾ ಅವರ ಪ್ಲಾನ್ ಯಾವ ರೀತಿ ಇತ್ತು, ಎಲ್ಲೆಲ್ಲಿ ಪಾಸ್ ಆನ್ ಆಗಿದ್ದಾರೆ, ಅದು ಎಲ್ಲದರ ದೃಶ್ಯಗಳನ್ನ ಕೂಡ ಸುಮಾರು 100ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಈಗ ಅವರ ಕುರುಹು ಕೂಡ ಪತ್ತೆಯಾಗಿದೆ ಅಂತ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಸಿಸಿಟಿವಿ ವಿಜುವಲ್ಸ್ ಗಮನಿಸ್ತಾ ಇರಬಹುದು ನೀವು. ಸಿದ್ದಾಪುರ ರಸ್ತೆ ಇರಬಹುದು, ದೊಮ್ಲೂರು ರೋಡ್ ಇರಬಹುದು, ಓಲ್ಡ್ ಮಡ್ರಾಸ್ ರೋಡ್ ಇರಬಹುದು, ಅದೆಲ್ಲದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ಇನೋವಾ ವೆಹಿಕಲ್ ಎಲ್ಲೆಲ್ಲಿ ಪಾಸ್ ಆನ್ ಆಗಿತ್ತು ಅನ್ನೋದನ್ನ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿನ್ನೆಯಷ್ಟೇ ಹಾಡಹಗಲೇ ಬೆಂಗಳೂರಿನಲ್ಲಿ ಸುಮಾರು 7 ಕೋಟಿ 11 ಲಕ್ಷ ರೂಪಾಯಿ ಸಿಎಂಎಸ್ ವಾಹನದಿಂದ ರಾಬರಿಯನ್ನ ಮಾಡಲಾಗಿತ್ತು. ಆ ಪ್ರಕರಣ ಸಂಬಂಧ ಈಗ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಸಿಸಿಟಿವಿ ದೃಶ್ಯಗಳು ಲಭ್ಯ ಆಗಿದೆ. ತನಿಖೆ ಯಾವ ಹಂತದಲ್ಲಿದೆ ವೆಂಕಟೇಶ್? ಸಿಂಧೂರು, ನಿನ್ನೆ ಈ ಒಂದು ಘಟನೆ ಆದ ನಂತರ ಕೂಡ ಎಚ್ಚೆತ್ತುಕೊಂಡಂತಹ ಪೊಲೀಸ್ ಅಧಿಕಾರಿಗಳು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿರುವಂಥದ್ದು. ಹಾಗೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಕೂಡ ಒಂದು ತಂಡ ಈಗ ತಯಾರಾಗಿರುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಯಾವ ಒಂದು ವಾಹನ ಯಾವ ರಸ್ತೆ ಮಾರ್ಗಗಳಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಸಿಸಿಟಿವಿಗಳನ್ನು ಕೂಡ ತೆಗೆದುಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಅದು ಹೊಸಕೋಟೆ ಮಾರ್ಗವಾಗಿ ತಿರುಪತಿಗೆ ಹೋಗಿರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈಗ ತಿರುಪತಿಯಲ್ಲೂ ಕೂಡ ಈ ರಾಬರ್ಸ್ ಬಳಸಿರುವಂತಹ ಕಾರನ್ನ ಈಗ ಸಿಸಿಬಿ ಪೊಲೀಸ್ ಅಧಿಕಾರಿಗಳು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಈ ಕಾರನ್ನ ಬಳಸಿದಂತಹ ವೇಳೆಯಲ್ಲಿ ಅವರು ಆ ಕಾರನ್ನ ಅಲ್ಲಿ ಬಿಟ್ಟು ಬೇರೆ ಒಂದು ವಾಹನದಲ್ಲಿ ಎಸ್ಕೇಪ್ ಆಗಿರುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಆಂಗಲ್ ನಲ್ಲೂ ಕೂಡ ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ರೆ ಅದು ಇನ್ನು ಪೊಲೀಸ್ ಮೂಲಗಳಿಂದ ಅಧಿಕೃತವಾಗಿ ಹೇಳಬೇಕಾಗಿರುವಂತದ್ದು. ಸದ್ಯ ಕಾರ್ ಮಾತ್ರ ಈ ಒಂದು ಕಾರ್ಯಾಚರಣೆಯಲ್ಲಿ ಪತ್ತೆಯಾಗಿರುವಂತದ್ದು. ಉಳಿದಂತೆ ಏನು ಈ ಸಿಎಂಎಸ್ ವಾಹನದಲ್ಲಿ ಇದ್ದಂತಹ ಗನ್ಮ್ಯಾನ್ ಆಗಿರ್ಬೋದು ಮತ್ತೆ ಕಸ್ಟೋಡಿಯನ್ ಆಗಿರ್ಬೋದು, ಇವರನ್ನ ಈಗ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿಟ್ಟು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಅವರಿಂದ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ನಾವು ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದ್ರೆ ಸುಮಾರು 9 ಪ್ರಕರಣಗಳಲ್ಲಿ ಸಿಎಂಎಸ್ ಈ ಸಿಬ್ಬಂದಿಯೇ ಕೂಡ ಇಂತಹ ಒಂದು ರಾಬರಿ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತ ಗೊತ್ತಾಗಿರೋದು. ಅಂದ್ರೆ ಇದು 9ನೇ ಪ್ರಕರಣ. ಈ ಹಿಂದೆ 8 ಪ್ರಕರಣಗಳಲ್ಲಿ ಕೂಡ ಇವರೇ ಭಾಗಿಯಾಗಿ ಇವರೇ ತಗಲಾಕೊಂಡಿರುವಂತದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತದ್ದು. ಅಂತೆಯೇ ಅವರ ಮೇಲೆ ಸಂಶಯ ಇರೋದ್ರಿಂದಾಗಿ ಅವರನ್ನು ಕೂಡ ನಿನ್ನೆಯಿಂದ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರ ಒಂದು ಫೋನ್ ಕಾಲ್ ಆಗಿರಬಹುದು, ವಾಟ್ಸ್ಆಪ್ ಚಾಟ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಘಟನೆ ಆದ ನಂತರ ಮತ್ತು ಆಗೋದಕ್ಕೂ ಮೊದಲು ಯಾರ ಜೊತೆ ಸಂಪರ್ಕದಲ್ಲಿದ್ರು ಅನ್ನುವಂತಹ ಆಂಗಲ್ ನಲ್ಲೂ ಕೂಡ ಈಗ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸದ್ಯ ಈಗ ತಿರುಪತಿಯಲ್ಲಿ ಕಾರ್ ಪತ್ತೆ ಆಗಿರೋದ್ರಿಂದಾಗಿ ಅಲ್ಲಿಂದ ರಾಬರ್ಸ್ಗಳು ಬೇರೆ ಕಡೆ ಎಸ್ಕೇಪ್ ಆಗಿರುವ ಸಾಧ್ಯತೆ ಇದೆ. ಸದ್ಯ ಇಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. 8 ಜನ ಇದ್ರು ಅಂತ ಹೇಳುವಂತಹ ಒಂದು ಪ್ರಾಥಮಿಕ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಎಲ್ಲಿದೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಮುಂದಾಗಿರುವಂತದ್ದು. ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.